ಆದರೆ ನಾವು ಅಧಿಕಾರಕ್ಕೆ ಬಂದಾಗ ಒಂದು ತೀರ್ಮಾನಕ್ಕೆ ಇದು ಯಾರೇನು ಹೇಳಲಿಲ್ಲ, ನನ್ನ ಒಂದು ಸಮಿತಿ ನೇಮಕ ಮಾಡಿದೆ MP ಪ್ರಕಾಶ್ ಅವರ ನೇತೃತ್ವದಲ್ಲಿ. ಅವರೇನು ಹೇಳಿದಂಥದ್ದಲ್ಲ. ನಾನು ಯೋಚನೆ ಮಾಡಿದೆ, ಈ ಹೆಣ್ಣು ಮಕ್ಕಳಿಗೆ ಇದು ಎರಡೇ ದೇಶಗಳಲ್ಲಿ ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಕೊಟ್ಟಿದ್ದಾರೆ. ಅದು ಇಂಗ್ಲೆಂಡಲ್ಲಿ, ಇನ್ನೊಂದು ಬೇರೆ ದೇಶ, ಅದು ಮರ್ತಿದೆ ನಾನು, ಹೆಣ್ಣು ಮಕ್ಕಳಿಗೆ ಪ್ರಾಶಸ್ತ್ಯ ಕೊಟ್ಟಿದೆ. ಅಂದರೆ ರಿಸರ್ವೇಷನ್ ಪರ್ಸೆಂಟೇಜ್ ಇಲ್ಲ. ಒಟ್ಲಿಗೆ ಒಬ್ಬಳು ಹೆಣ್ಮಗಳು ಹೊಡೆದೇ ಬಿಟ್ಟಳು ಪ್ರೈಮ್ ಮಿನಿಸ್ಟರ್ಗೆ. ಇದೆಲ್ಲ ಇತಿಹಾಸ ಇದೆ. ಆಗ ನಾವೊಂದು ತೀರ್ಮಾನಕ್ಕೆ ಬಂದ್ವಿ, 33% ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ ಕೊಡೋಣ. ನಾವೊಂದು ರಿಸರ್ವೇಷನ್ ಮಾಡಿದ್ವಿ, ಕಾರ್ಯಗತ ಮಾಡೋಣ, ಏನಾಗುತ್ತೆ ನೋಡೋಣ. ಇಂಪ್ಲಿಮೆಂಟ್ ಮಾಡಿದ್ವಿ. ಆಗ ಹೆಗ್ಡೆ ಅವರು ಲೋಕಶಕ್ತಿ ಬೆಂಗಳೂರಲ್ಲಿ 106 ಕಾರ್ಪೊರೇಷನ್ ಸ್ಥಾನ, ಜೀವರಾಜ್ ಆಳ್ವ ಅವರು ಸೇರಿ ಕ್ಯಾಂಡಿಡೇಟ್ ಹಾಕಿದ್ರು. ಒಂದು ಸೀಟು ಗೆಲ್ಲಿಲ್ಲ. ಇದು ಈ ಸುಗತ ಬರೆದಿರೋ ಪುಸ್ತಕದಲ್ಲಿ ಇದನ್ನೆಲ್ಲ ಬರೀಲಿಕ್ಕೆ ಆಗಲ್ಲ. ಅವತ್ತು ನಾವು ಮೆಜಾರಿಟಿ ಗೆದ್ವಿ. ಕಾರ್ಪೊರೇಷನ್ ಚೇರ್ಮನ್ ನಾವು ತಗೊಂಡು, ಯಾರ ದಾಕ್ಷಿಣ್ಯ ಇಲ್ಲ, ನಾವೇ ತಗೊಂಡು. ಜಿಲ್ಲಾ ಪಂಚಾಯತಿ GT ದೇವೇಗೌಡರ ಪಕ್ಕದಲ್ಲಿ ಕೂತಿದ್ದಾರೆ. ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಪಂಚಾಯತಿ ನಾವು ಗೆದ್ವಿ. ಯಾವ ದೇವೇಗೌಡ ಮುಖ್ಯಮಂತ್ರಿ ಆಗಬೇಕಾದ್ರೆ ಹೊಡೆದಾಟ ಆಯ್ತು, ಇನ್ನೇನು ಸರ್ಕಾರ ಉಳಿಯಲ್ಲ ಅಂತ ತಿಳ್ಕೊಂಡ್ರು. ಅದೇ ದೇವೇಗೌಡ ಹೇಗೆ ಆ ಒಂದು ನೋವಿನ ಹೊಡೆತವನ್ನು ತೆಗೆದುಕೊಂಡು ನಾನು ಸರ್ಕಾರ ನಡೆಸ್ತೇನೆ, ಅದ್ರ ಬಗ್ಗೆ ಅದು ತುಂಬ ವಿಶೇಷ. ಓನ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಿನ ನಾವು ಗೆಲ್ಲಿಲ್ಲ. ಆಗ ವೀರಪ್ಪ ಮೊಯ್ಲಿಗೆ ಹೇಳಿ, ನೀನು ನಾನು ಬೆಂಬಲ ಕೊಡ್ತೀನಿ, ನಿನ್ನ ಅಧ್ಯಕ್ಷರು ಮಾಡ್ಕೋ, ನಮಗೆ ಉಪಾಧ್ಯಕ್ಷರು ಕೊಡು ಅಂತ ಹೇಳಿ ತೀರ್ಮಾನ ಮಾಡಿದೆ. ಈಗ ನಾನು ಯಾರ ಜೊತೆ ಇದ್ದೇನೆ? ಅವತ್ತು ಬಿಜೆಪಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿಯ ಸ್ಥಾನವನ್ನು ಕೊಡಬಾರದು ಅನ್ನುವ ದೇವೇಗೌಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಇದ್ದೇನೆ.
ಇದನ್ನ ನಿಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆ ನನಗೆ ದೇವೇಗೌಡರಿಗೆ ವಯಸ್ಸಾಗೋಯ್ತು, ಸ್ವಲ್ಪ ಬುದ್ಧಿ ಭ್ರಮಣೆ ಆಗಿದೆಯಾ, ಏನಾಯ್ತು ಇವ್ರಿಗೆ? ಇಲ್ಲಿ ಈ ಹೆಣ್ಣುಮಗಳು ನಾನು ಬಿಜೆಪಿ ಜೊತೆ ಹೋಗೋ ಸರಿ ಇಲ್ಲ ಇಲ್ಲಮ್ಮ, ಗೊತ್ತು ನನಗೆ. ಆದರೆ ಬಂದು ಕೂತಿದ್ದೀರಿ ಯಾಕೆ? ಇನ್ನು ಮನಸ್ಸು ಈ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಆ ಹೆಣ್ಣುಮಗಳು ನಾನು ತುಂಬ ಕೆಲಸ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕನಾಗಿ ಮನಸ್ಸು ಪಕ್ಷ ಬಿಡಲಿಕ್ಕೆ ಒಪ್ಪೋದಿಲ್ಲ ಅಲ್ಲ. ನಾನು ತುಂಬ ಮಾತಾಡಬಲ್ಲೆ. ಕುಮಾರಸ್ವಾಮಿ ಬೇರೆ ಮಾತಾಡ್ತಾರೆ. ಈಗಾಗಲೇ 2 ಗಂಟೆ ಆಗಿರಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.